ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಗೈಸ್. ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆಯೇ ಸಾರಿ ಅಂತಲೂ ಕೇಳ್ತೀನಿ. ಯಾಕಪ್ಪ ಅಂದರೆ 4 ಡೇಸಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ ನನಗೆ, ಬಿಕಾಸ್ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ. ಸ್ವಲ್ಪ ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಪರ್ಸ್ನಲ್ ಕೆಲಸಗಳು ಇರುತ್ತೆ ಅಲ್ವಾ. ಅಂದರೂ ನಾನು ಡೇ ಬೈ ಡೇ ವೀಡಿಯೋ ಮಾಡಿ ಹಾಕ್ತಿದ್ದೀನಿ. ವೀಕ್ಲಿ 3 ವೀಡಿಯೋಸ್ ಹಾಕ್ತಿದ್ದೀನಿ. ನಿಮ್ಮ ಕಡೆಯಿಂದನೂ ಚೆನ್ನಾಗಿ ಗುಡ್ ರೆಸ್ಪಾನ್ಸಸ್ ಸಿಗ್ತಾ ಇದೆ. ಅಂದರೆ ತುಂಬ ಜನ ಕಮೆಂಟ್ಸ್ ಕೂಡ ಮಾಡ್ತಿದ್ದೀರಾ, ನೀವು ಹೇಳೋ ರೆಮಿಡಿ ವರ್ಕ್ ಆಗ್ತಿದೆ ಮೇಡಮ್, ನಮಗೂ ಕೂಡ ಒಳ್ಳೇದಾಗ್ತಿದೆ ಅಂತ ಕಮೆಂಟ್ಸ್ ಮಾಡ್ತಿದ್ದೀರಾ. ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೆಯೇ ಯಾರ್ಯಾರು ಲೈಕ್ ಮಾಡ್ತಿದ್ದೀರಾ, ಭಗವಂತ ನಿಮಗೂ ಕೂಡ ಒಳ್ಳೇದು ಮಾಡಲಿ. ಯಾಕಂದರೆ ಅಷ್ಟು ಈಸಿ ಅಲ್ಲ ಗೈಸ್. ಇನ್ನೊಬ್ರು ಕಷ್ಟಕ್ಕೆ ಆಗ್ತೀವಿ ಅಂತ ಅಂದರೆ ಖಂಡಿತವಾಗ್ಲೂ ದೇವರು ನಮಗೆ ಒಳ್ಳೆಯದನ್ನು ಮಾಡೇ ಮಾಡ್ತಾರೆ ಅಲ್ವಾ. ಯಾಕಪ್ಪ ಅಂತಂದರೆ ಈಗಿನ ಜನ್ರೇಷನಲ್ಲಿ ನಾವು ಮಾತ್ರ ಚೆನ್ನಾಗಿರಬೇಕು, ನಾವು ಮಾತ್ರ ಬದುಕಬೇಕು ಅನ್ನುವಂಥ ಕಾಲ ಇದು. ಅಂಥದ್ರಲ್ಲಿ ನಿಮ್ಮ ಒಂದು ಲೈಕಿಂದ ಇನ್ನೊಬ್ರು ಕಷ್ಟಕ್ಕೆ ನೀವು ನೆರವಾಗ್ತಿದ್ದೀರಾ ಅಂತಂದರೆ ನಿಜವಾಗ್ಲೂ ಒಳ್ಳೆಯದಾಗಿ ಆಗುತ್ತೆ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಅಂದರೆ ಅವ್ರಿಗೂ ಕೂಡ ಗೊತ್ತಾಗಬೇಕಲ್ವಾ. ಅಂದರೆ ಡೈಲಿ ನನ್ನ ಚಾನಲ್ ನೋಡ್ತಿರಲ್ಲ, ಅವ್ರು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಏನಪ್ಪ ಹೇಳಿದೆ ಹೇಳ್ತಾರೆ ಅಂತ. ಅಂದರೆ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರ್ತಾರಲ್ವ, ಅವರು ಹೇಗೆ ಮೇಡಮ್ ಈ ರೀತಿ ನಾವೊಂದು ಲೈಕ್ ಕೊಟ್ಟ ತಕ್ಷಣ ಇನ್ನೊಬ್ರ ಕಷ್ಟಕ್ಕೆ ನಾವು ಯಾವ ರೀತಿ ನೆರವಾಗ್ತೀವಿ ಅಂತ ನೀವು ಕೂಡ ಕೇಳಬಹುದು. ಅಂದರೆ ಗೈಸ್, ನಿಮ್ಮ ಒಂದು ಲೈಕಿಂದ ವೀಡಿಯೋ ಅನ್ನೋದು ಲೀಕ್ ಆಗುತ್ತೆ. ನಿಜವಾಗ್ಲೂ ನಾನು ವಿಡಿಯೋ ಅಂದರೆ ಲೈಕ್ ಆಗಲಿ ಕಮೆಂಟ್ಗಾಗಲಿ ವ್ಯೂಸ್ಗಾಗಲಿ ನಾನು ಹೇಳ್ತಾ ಇಲ್ಲ. ಅಂತಂದರೆ ಇನ್ನೊಬ್ರ ಕಷ್ಟಕ್ಕೆ ಈಗ ನನಗೇನು ಗೊತ್ತದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅಲ್ವಾ. ಅದೇ ರೀತಿ ನೀವು ಇನ್ನೊಬ್ರ ಕಷ್ಟಕ್ಕೆ ಒಂದು ಲೈಕ್ ಕೊಡೋ ಮುಖಾಂತರ ನೆರವಾಗಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅಷ್ಟೇ, ಓಕೆನಾ. ನಿಜವಾಗ್ಲೂ ಲೈಕ್ಸ್ಗಾಗಲಿ ವ್ಯೂಸ್ಗಾಗಲಿ ನಾನು ನಿಮಗೆ ಹೇಳ್ತಾ ಇಲ್ಲ, ಓಕೆನಾ. ದಯವಿಟ್ಟು ಲೈಕ್ಸ್ ಅನ್ನೋದು ತುಂಬಾ ಕಮ್ಮಿ ಆಗಿಬಿಟ್ಟಿದೆ, ಯಾಕೆ ಅಂತ ಗೊತ್ತಿಲ್ಲ. ದಯವಿಟ್ಟು ಆ ಥರ ತಪ್ಪನ್ನ ಮಾಡೋಕ್ಕೆ ಹೋಗಬೇಡಿ. ಇದು ನನ್ನ ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ. ಯಾಕಪ್ಪ ಅಂದರೆ ಇನ್ನೊಬ್ಬರ ಕಷ್ಟ ತುಂಬ ಜನ ನಿಮ್ಮ ಥರ ಕಷ್ಟಪಡ್ತಾನೆ ಇರ್ತಾರೆ ಅಲ್ವಾ. ಅಂದರೂ ಕೂಡ ಅವರು ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ, ಆ ರೀತಿ ಕಷ್ಟಗಳನ್ನ ಪಡ್ತಾ ಇರ್ತಾರೆ. ಅವ್ರಿಗೆಲ್ಲ ಏನೋ ಒಂದು ನಮ್ಮ ಕಡೆಯಿಂದ ಹೆಲ್ಪ್ ಆಗಲಿ ಅಂತ ಅಷ್ಟೇ, ಓಕೆನಾ. ಹಾಗೆಯೇ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ನನ್ನ ಚಾನಲ್ಗೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೋತಾ ಇದ್ದೀರಾ, ಹಾಗೆಯೇ ಲೈಕ್ ಕೂಡ ಕೊಡಿ ಅಂತ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ ಅಷ್ಟೇ, ಓಕೆನಾ. ಸೊ ಬನ್ನಿ ಗಾಯ್ಸ್, ಏನಂದರೆ ಕೆಲವೊಂದು ಸಲ ನಾವು ಗೊತ್ತಿಲ್ಲದೋ ಕೆಲವೊಂದು ತಪ್ಪುಗಳನ್ನ ಮಾಡಿಬಿಡ್ತೀವಿ ಆಯಿತಾ. ಆ ತಪ್ಪುಗಳನ್ನ ಮಾಡಿದ್ಮೇಲೆ ನಮಗೆ ಕೆಲವೊಂದು ದೋಷಗಳು ನಮ್ಮನ್ನು ಕಾಡ್ತಾ ಇರುತ್ತೆ. ಹಾಗೆಯೇ ನಮ್ಗೆ ಗೊತ್ತಿಲ್ಲದೇ ಕೆಲವೊಂದು ಕೆಟ್ಟ ಶಕ್ತಿಗಳು ನಮ್ಮ ಮನೆಗೆ ಬಂದು ಸೇರಿಕೊಂಡಿರುತ್ತೆ ಆಯಿತಾ. ಆ ಕೆಟ್ಟ ಶಕ್ತಿಗಳನ್ನ ನಾವು ಹೊರಗಡೆ ಓಡಿಸಬೇಕು ಅಂದರೆ ಕೆಲವೊಂದು ನಿಯಮಗಳನ್ನ ನಾವು ಮನೆಯಲ್ಲಿ ಖಂಡಿತವಾಗ್ಲೂ ಪಾಲಿಸಬೇಕು, ಸರಿನಾ. ಹಾಗೆಯೇ ಯಾವ್ಯಾವ ನಿಯಮಗಳು ಅಂತ ನೀವು ಕೇಳೋದಾದರೆ, ಮನೆನ ಶುಚಿಯಾಗಿ ಇಟ್ಕೊಳ್ಳಿ, ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳಿ, ಧೂಪ ಹಾಕಿ ಮನೆಗೆ ಆಯಿತಾ. ಧೂಪ ಹಾಕಿ ಅದ್ರ ಜೊತೆಗೆ ಮತ್ತು ಮಹಾಲಕ್ಷ್ಮಿಯ ಸ್ತೋತ್ರಗಳನ್ನ ಕೇಳೋದಾಗಿರಬಹುದು, ನಿಮ್ಮ ಮನೆ ದೇವರ ಸ್ತೋತ್ರ ಕೇಳೋದಾಗಿರಬಹುದು. ಡೈಲಿ ಒಂದು ಪಾಸಿಟಿವಿಟಿನ ನಿಮ್ಮ ಮನೆಯಲ್ಲಿ ಕ್ರಿಯೇಟ್ನ ನೀವೇ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಒಂದು ನೆಗೆಟಿವ್ ಶಕ್ತಿ ಅಂತ ಇದ್ದರೆ ಅದು ಮನೆಯಿಂದ ಹೊರಗಡೆ ಓಡಿ ಹೋಗುತ್ತೆ, ಓಕೆನಾ. ಅಂದರೆ ದೇವರಿಗೆ ಡೈಲಿ ದೀಪ ಹಚ್ಚಿ ಅದ್ರ ಜೊತೆಗೆ ಈ ರೀತಿ ಕೆಲವೊಂದು ರೆಮಿಡಿಗಳನ್ನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಕೆಟ್ಟ ಶಕ್ತಿ ಇದ್ರೂ ಕೂಡ ಹೊರಟೋಗುತ್ತೆ. ಒಂದು ನೆಗೆಟಿವಿಟಿ ಅನ್ನೋದು ನಿಮ್ಮ ಮನೆಗೆ ಆವರಿಸ್ಕೊಳ್ಳೋದು ಗೈಸ್. ಅಂತಂದರೆ ಏನಕ್ಕೆ ಅಂದರೆ, ನೀವು ಅಲ್ಲಲ್ಲೇ ಕಸಗಳನ್ನ ಬಿಸಾಕೋದು, ಮನೆ ನೀಟಾಗಿ ಇಡದೇ ಇರೋದು, ಸಿಂಕಲ್ಲಿ ಪಾತ್ರೆಗಳನ್ನ ಹಾಗೆ ಇಡೋದು, ಈ ರೀತಿ ಎಲ್ಲ ಮಾಡೋದ್ರಿಂದ ಅಂದರೆ ದೇವ್ರಿಗೆ ಮನೆಯಲ್ಲಿ ದೀಪ ಹಚ್ಚದೇ ಇರೋದು, ನಿಮ್ಮ ಮನೆ ದೇವ್ರಿಗೆ ನೀವು ಹೋಗದೇ ಇರೋದು, ನಿಮ್ಮ ಮನೆ ದೇವ್ರನ್ನ ನೀವು ಪ್ರಾರ್ಥನೆ ಮಾಡದೇ ಇರೋದು, ನಿಮ್ಗೆ ಇಷ್ಟಪಡುವಂಥ ದೇವರಾಗಿರ್ಬೋದು, ಲಕ್ಷ್ಮೀ ತಾಯಿ ಇರ್ಬೋದು, ಎಲ್ಲ ದೇವ್ರಿಗೂ ಕೂಡ ನೀವು ಮನೆಯಲ್ಲಿ ದೀಪ ಹಚ್ತೀರಾ. ನೀವು ಇಷ್ಟಪಡೋ ದೇವ್ರಿಗಾಗಿರ್ಬೋದು, ನಿಮ್ಮ ಮನೆ ದೇವ್ರಿಗಾಗಿರ್ಬೋದಲ್ವಾ, ದೀಪನ ಹಚ್ಚದೇ ಇರ್ಬೋದು. ಈ ರೀತಿ ಎಲ್ಲ ನೀವು ಮಾಡ್ತಾಯಿದ್ರೆ ಒಂದು ನೆಗೆಟಿವಿಟಿ ಅನ್ನೋದು ನಿಮ್ಮ ಮನೆ ಸೇರಿಕೊಳ್ಳುತ್ತೆ, ಸರಿನಾ. ಈ ರೀತಿ ಮಾಡೋಕ್ಕೆ ಹೋಗಬೇಡಿ, ಆದಷ್ಟು ಮನೆಯನ್ನು ನೀಟಾಗಿ ಇಟ್ಕೊಳ್ಳಿ ಅಂತ ಹೇಳಕ್ಕೆ ಬಯಸ್ತೀನಿ, ಓಕೆನಾ. ಅದ್ರ ಜೊತೆಗೆ ಗಾಯ್ಸ್, ಈ ರೀತಿ ಕೆಲವೊಂದು ರೆಮಿಡಿಗಳನ್ನ ಮಾಡಿಕೊಂಡು ನಿಮ್ಮ ಕಷ್ಟಗಳನ್ನ ಕಳ್ಕೊಳ್ಳಿ, ಸರಿನಾ. ಒಂದು ನೆಗೆಟಿವಿಟಿ ಅನ್ನೋದು ಮನೆಯಲ್ಲಿ ಬಂದಾಗಲೇ ನಮಗೆ ಈ ರೀತಿ ಸಂಕಷ್ಟಗಳನ್ನ ನಾವು ಅನುಭವಿಸ್ತೀವಿ ಆಯಿತಾ. ಏನೋ ಒಂಥರ ಹುಷಾರಿಲ್ಲದಿರೋದು, ಒಂಥರ ಮಂಕ ಕುತ್ಕೊಂಡ್ಬಿಡೋದು, ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ಏನೋ ಒಂಥರ ಹಿಂಸೆ ಆಗ್ತಾಯಿದೆ, ಡಾಕ್ಟರ್ಸ್ಗೆಲ್ಲ ತೋರಿಸ್ತೀರಾ, ನನಗೇನೋ ಒಂಥರ ಈ ಥರ ಆ ನೋವು ಬರ್ತಿದೆ, ಈ ನೋವು ಬರ್ತಿದೆ ಅಂತೆಲ್ಲ ತೋರಿಸ್ತೀರ, ಎಲ್ಲ ಸ್ಕ್ಯಾನಿಂಗ್ ಆಗಿರ್ಬೋದು, ಎಕ್ಸ್ರೇ ಎಲ್ಲ ಕೂಡ ಮಾಡಿಸ್ತೀರಾ. ಅಂದರೂ ಕೂಡ ನಿಮಗೆ ಏನು ಯೂಸ್ ಆಗಿರಲ್ಲ. ಅಂದರೆ ಡಾಕ್ಟ್ರ್ ಹೇಳ್ತಾರೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ನಾನು ಕೂಡ ಇದನ್ನು ಫೇಸ್ ಮಾಡಿದ್ದೀನಿ, ಅದಕ್ಕೆ ನಿಮಗೆ ಹೇಳ್ತಾ ಇರೋದು. ಅದಾದಮೇಲಿಂದ ನಾನು ಕೂಡ ರೆಮಿಡಿಗಳನ್ನ ಮಾಡಿಕೊಂಡೆ, ನನ್ನ ಪ್ರಾಬ್ಲಮ್ ನನಗೆ ಸಾಲ್ವ್ ಆಯಿತು, ಓಕೆನಾ. ಸೊ ಆ ರೀತಿ ಹೇಳ್ತಾರೆ. ಆವಾಗ ಆ ರೀತಿಯೂ ನೀವು ಡಾಕ್ಟ್ರಿಗೆಲ್ಲ ತೋರಿಸಿದ್ರೂ ನಿಮಗೆ ಆರೋಗ್ಯ ಸರಿ ಇರೋದಿಲ್ಲ. ಈ ರೀತಿಯಾಗಿರ್ಬೋದು. ಮನೆಯಲ್ಲಿ ಹಣಕಾಸಿನ ತೊಂದರೆ ಅಂದರೆ ಏನೋ ಒಂದು ಪದೇ ನಿಮ್ಮ ಮನೆಯಲ್ಲಿ ತೊಂದರೆ ಬರ್ತಾ ಇದೆ, ಸಂಕಷ್ಟಗಳು ಬರ್ತಾ ಇದೆ, ಗೊತ್ತಿಲ್ಲದೇ ನಿಮಗೆ ಕೆಲವೊಂದು ಸಂಕಷ್ಟಗಳು ಬಂದು ದುಡ್ಡು ಪೋಲಾಗಿ
ಖರ್ಚಾಗ್ತಾ ಇದೆ. ಸೇವಿಂಗ್ಸ್ ಮಾಡಿರೋ ಅಮೌಂಟ್ ಎಲ್ಲ ಕೂಡ ಖರ್ಚಾಗ್ತಿದೆ. ನಾವು ಕಷ್ಟಪಟ್ಟು ದುಡಿತೀವಿ ಬೆಳಗ್ಗೆಯಿಂದ ಸಂಜೆವರೆಗೂ, ಅಂದರೂ ಕೂಡ ನಮ್ಮ ಮನೇಲಿ ನನಗೆ ₹1 ಉಳಿತಲ್ಲ ಮೇಡಮ್, ಈ ರೀತಿ ಕಷ್ಟಗಳನ್ನ ಅನುಭವಿಸ್ತೀರಾ ಆಯಿತಾ. ಹಾಗೆಯೇ ಯಾರೋ ಒಬ್ರಿಗೆ ಹಣನ ಕೊಟ್ಟಿರ್ತೀರಾ, ಅವರು ನಿಮಗೆ ರಿಟರ್ನು ಕೊಟ್ಟಿರೋದಿಲ್ಲ, ಸರಿನಾ. ಆ ಒಂದು ಕಷ್ಟಕ್ಕೂ ಕೂಡ ಈ ಒಂದು ರೆಮಿಡಿ ಅನ್ನೋದು ತುಂಬಾ ಅದ್ಭುತವಾಗಿ ಕೆಲಸನ ಮಾಡುತ್ತೆ. ನನಗೆ ತುಂಬ ಕಮೆಂಟ್ಸ್ಗಳು ಬರ್ತಾ ಇರೋದು ಗಾಯ್ಸ್ ಅದೇ, ಅಂದರೆ ಈ ರೀತಿ ಹಣ ಅನ್ನೋದು ಸ್ಟ್ರಕ್ ಆಗಿದೆ, ನನಗೆ ರೆಮಿಡಿಗಳನ್ನ ತಿಳಿಸ್ಕೊಡಿ ಅಂತ ಕೇಳ್ತಿದ್ದೀರಾ. ಹಣಕಾಸಿನ ತೊಂದರೆ ನನಗೆ ಜಾಸ್ತಿ ಆಗ್ತಿದೆ, ರೆಮಿಡಿ ತಿಳಿಸ್ಕೊಡಿ ಅಂತ ಕೇಳ್ತೀರಾ ತುಂಬ ಜನ, ಸರಿನಾ. ತುಂಬ ಕಮೆಂಟ್ಸ್ ಬರ್ತಾ ಇದೆ. ಸೊ ಅದಕ್ಕೆ ಈ ಒಂದು ರೆಮಿಡಿ ಅನ್ನೋದು ಅದ್ಭುತವಾಗಿ ಕೆಲಸನ ಮಾಡುತ್ತೆ, ಸರಿನಾ. ಆದರೆ ಒಂದು ಮೇನಾಗಿ ಏನಂದರೆ ಗಾಯ್ಸ್, ನೀವು ಯಾವುದೇ ಒಂದು ರೆಮಿಡಿನ, ಇದೇ ರೆಮಿಡಿ ಅಂತಲ್ಲ, ಯಾವುದೇ ಒಂದು ರೆಮಿಡಿನ ಮಾಡ್ಕೊಳ್ಳಿ, ಒಂದು ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಮಾಡ್ಕೊಳ್ಳಿ. ಯಾಕಾಗೋದಿಲ್ಲ, ಹಾಗೆ ಆಗುತ್ತೆ ಖಂಡಿತವಾಗ್ಲೂ. ನಾವು ಪಾಸಿಟಿವ್ ಆಗಿ ನಾವು ಇದ್ದಷ್ಟು ಗಾಯ್ಸ್ ನಮಗೆ ಪಾಸಿಟಿವ್ ಅನ್ನೋದೇ ಬರುತ್ತೆ, ಸರಿನಾ. ಯಾವಾಗ ನಾವು ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀವಿ, ಮನೆಯಲ್ಲಿ ನೆಗೆಟಿವ್ ಆಗೇ ಇರ್ತೀವಿ, ಆವಾಗ ನೆಗೆಟಿವಿಟಿ ಅನ್ನೋದು ನಮ್ಮನ್ನು ಆವರಿಸ್ಕೊಳ್ಳುತ್ತೆ. ನಮ್ಗೆ ಪಾಸಿಟಿವ್ ಆಗಿ ಒಂದು ಹಾಗೆ ಆಗುತ್ತಪ್ಪ, ಯಾಕಾಗೋದಿಲ್ಲ, ನಮ್ಗೆ ಒಳ್ಳೇದು ಹಾಗೆ ಆಗುತ್ತೆ, ಈ ರೀತಿ ನಾವು ಕೆಲವೊಂದು ರೆಮಿಡಿಗಳನ್ನ ಮಾಡ್ಕೋತೀವಿ, ಒಳ್ಳೇದಾಗುತ್ತೆ ಅಂತ ನಿಮ್ಮ ಮನಸ್ಸಲ್ಲಿ ನೀವು ಅದನ್ನು ಪಾಸಿಟಿವ್ ಆಗಿ ತೊಗೊಳ್ಳಿ. ಯಾಕಾಗೋದಿಲ್ಲ, ಹಾಗೆ ಆಗುತ್ತೆ. ನನ್ನ ಜೊತೆಲಿ ಅವ್ರು ಇರಬಹುದು, ನನ್ನ ಫ್ಯಾಮಿಲಿ, ನನ್ನ ಫ್ರೆಂಡ್ಸ್ ಎಲ್ಲರೂ ಕೂಡ ರೆಮಿಡಿಗಳನ್ನ ಮಾಡ್ತಿದ್ದಾರೆ, ಎಲ್ಲರಿಗೂ ಕೂಡ ಸಕ್ಸಸ್ಫುಲ್ ಬರ್ತಾ ಇದೆ. ಹಾಗೆಯೇ ಕೆಲವೊಬ್ಬರು ನನ್ನ ಸಬ್ಸ್ಕ್ರೈಬರ್ಗಳು ಕೂಡ ಈ ಎಲ್ಲ ಕೆಲವೊಂದು ರೆಮಿಡಿಗಳನ್ನ ಮಾಡಿಕೊಂಡು ನಮಗೂ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ಮೇಡಮ್ ಅಂತ ನೀವು ಕೂಡ ಹೇಳಿದ್ದೀರಾ, ಆಯಿತಾ. ಕಮೆಂಟ್ಸ್ನ ಮಾಡಿದ್ದೀರಾ, ಅದನ್ನು ನಾನು ಪೋಸ್ಟ್ ಮಾಡಿದ್ದೀನಿ ಆಲ್ರೆಡಿ. ಒಂದ್ಸಲ ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಳಿ, ಹೊಸದಾಗಿ ನೋಡ್ತಾರೆ ಅವರು, ಓಕೆನಾ. ಹಾಗೆಯೇ ಗೈಸ್ ಏನಂದರೆ, ಈ ಒಂದು ರೆಮಿಡಿ ಬಂದು ನಾನು ಆಗಲೇ ಹೇಳ್ದಂಗೆ ಹಣಕಾಸಿನ ಸಮಸ್ಯೆ ಏನಾದರೂ ನೀವು ಎದುರಿಸ್ತಾ ಇದ್ದರೆ, ಯಾರೋ ಒಬ್ರಿಗೆ ಹಣನ ಕೊಟ್ಟಿರ್ತೀರಾ ಅಂದರೂ ಕೂಡ ನಿಮಗೆ ಅವರು ರಿಟರ್ನ್ ಕೊಟ್ಟಿರೋದಿಲ್ಲ, ಈ ರೀತಿ ಅನುಭವಿಸ್ತಾ ಇದ್ದರೆ ನಿಮಗೆ ಖಂಡಿತವಾಗ್ಲೂ ಅವರೇ ಹುಡುಕೊಬಂದು ನಿಮಗೆ ದುಡ್ಡನ್ನ ಕೊಡ್ತಾರೆ ಈ ಒಂದು ರೆಮಿಡಿನ ಮಾಡೋದ್ರಿಂದ, ಸರಿನಾ. ಅದ್ರ ಜೊತೆಗೆ ನಿಮ್ಮ ಮನೇಲಿ ಹಣಕಾಸಿನ ಸಮಸ್ಯೆ ಏನಾದರೂ ಇದ್ದರೂ ಕೂಡ ಅದು ಹೊರಟೋಗುತ್ತೆ, ಸರಿನಾ. ಸೊ ಬನ್ನಿ, ಯಾವ ವಾರ ಮಾಡಬೇಕು ಮೇಡಮ್ ಇದನ್ನು ಅಂತ ನೀವು ಕೇಳ್ಬೋದು. ನಾಳೆ ಮಂಗಳವಾರ ಇದೆ ಅಲ್ವಾ, ಮಂಗಳವಾರನೂ ಮಾಡ್ಕೊಳ್ಳಿ, ಶುಕ್ರವಾರನೂ ಮಾಡ್ಕೊಳ್ಳಿ. ಆದರೆ ಮಂಗಳವಾರ ಶುಕ್ರವಾರ 2 ದಿನ ಮಾಡಬೇಕು, ಇದನ್ನು ಬೇರೆ ದಿನ ಮಾಡ್ಕೊಳ್ಳೋಕ್ಕಂತೂ ಹೋಗಬೇಡಿ. ಇವತ್ತೇನಾದರೂ ಈ ವಿಡಿಯೋ ನಿಮಗೆ ಸಿಕ್ಕಿದ್ರೆ ನಾಳೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಅಕಸ್ಮಾತ್ ನಾಳೆ ನಿಮಗೆ ಸಿಕ್ಕಿದ್ರೆ ನಾಳೆ ಸಂಜೆ ಮೇಲೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಶುಕ್ರವಾರ ಮಾಡಿ, ತುಂಬಾ ಒಳ್ಳೆಯದು, ಓಕೆನಾ. ಅಂದರೆ ಸಂಜೆ ಮೇಲೆ ಅಂತಂದರೆ ಗಾಯ್ಸ್ ನೀವು 5:30 ಮೇಲೆ ಮಾಡ್ಕೊಳ್ಬೇಕು, 7 ಗಂಟೆ ಒಳಗಡೆ ಮಾಡ್ಕೊಳ್ಬೇಕು ಈ ರೆಮಿಡಿನ, ಸರಿನಾ. ದೇವ್ರಿಗೆ ನೀವು ತುಪ್ಪದ ದೀಪನ ಹಚ್ಕೊಳ್ಳಿ. ಹಚ್ಚಾದಮೇಲೆ ಒಂದು ದೇವಿದು ಫೋಟೋ, ಒಂದು ಲಕ್ಷ್ಮಿ ಫೋಟೋನ ತೊಗೊಳ್ಳಿ. ನಿಮ್ಮ ಮನೇಲಿ ಎಲ್ಲರ ಮನೆಯಲ್ಲೂ ಲಕ್ಷ್ಮಿ ಫೋಟೋ ಇದ್ದೇ ಇರುತ್ತೆ ಅಲ್ವಾ. ಲಕ್ಷ್ಮಿ ಫೋಟೋ ಮುಂದೆ ಒಂದು ತಟ್ಟೆನ ಇಟ್ಕೊಳ್ಳಿ, ಸರಿನಾ. ಒಂದು ತಟ್ಟೆನ ಇಟ್ಕೊಂಡು ಗಾಯ್ಸ್ ನೀವು ಈ ರೀತಿ ಒಂದು ಬೌಲ್ನ ತೊಗೋಬೇಕು, ಗಾಜಿನ ಬೌಲೇ ಆಗಬೇಕು, ಬೇರೆ ಯಾವುದು ಕೂಡ ತೊಗೊಳಕ್ಕಂತೂ ಹೋಗಬೇಡಿ, ಸರಿನಾ. ನಿಮ್ಮ ಕಷ್ಟಕ್ಕೆ ಈ ಗಾಜು ಅನ್ನೋದು ತುಂಬಾ ಹೆಲ್ಪ್ ಮಾಡುತ್ತೆ. ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ನೆಗೆಟಿವಿಟಿ ಇದ್ದರೂ ಕೂಡ ಈ ಗಾಜು ಅನ್ನೋದು ಎಳ್ಕೊಳ್ಳೋ ಶಕ್ತಿ ಈ ಗಾಜಿಗಿದೆ, ಓಕೆನಾ. ಸೊ ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು, ಈ ರೀತಿ ಒಂದು ಗಾಜಿನ ಬೌಲ್ನ ತೊಗೊಳ್ಳಿ. ಬೌಲ್ನ ತೊಗೊಂಡು ಇದ್ರ ಜೊತೆಗೆ ಗಾಯ್ಸ್ ನಾನಿಲ್ಲಿ ಸಕ್ಕರೆನ ತೊಗೊಂಡಿದ್ದೀನಿ, ಸರಿನಾ. ಸಕ್ಕರೆನೂ ಅಷ್ಟೇ ಗಾಯ್ಸ್. ಈಗ ಉಪ್ಪು ಯಾವ ರೀತಿ ನಿಮಗೆ ನಿಮ್ಮ ಸಂಕಷ್ಟನ ದೂರ ಮಾಡುತ್ತೆ, ನಿಮ್ಮ ಕಷ್ಟಗಳಿಗೆ ಒಂದು ಪರಿಹಾರ ಸಿಗೋಕ್ಕೆ ನಾವು ಉಪ್ಪನ್ನ ಯೂಸ್ ಮಾಡ್ತೀವಿ ಅಲ್ವಾ, ಅದೇ ರೀತಿ ಸಕ್ಕರೆ ಕೂಡ ನಿಮಗೆ ನಿಮ್ಮ ಕಷ್ಟಗಳನ್ನ ದೂರ ಮಾಡಲಿಕ್ಕೆ ಈ ಸಕ್ಕರೆ ಅನ್ನೋದು ಕೂಡ ನಿಮಗೆ ಹೆಲ್ಪ್ ಮಾಡುತ್ತೆ, ಸರಿನಾ. ನಾನಿಲ್ಲಿ ಸಕ್ಕರೆನ ತೊಗೊಂಡಿದ್ದೀನಿ. ಸಕ್ಕರೆನ 1 ಸ್ಪೂನಷ್ಟು ಸಕ್ಕರೆನ ತೊಗೊಳ್ಳಿ, ಸರಿನಾ. ಒಂದು ದೇವಿ ಫೋಟೋ ಮುಂದೆ ನೀವು ಒಂದು ಚಿಕ್ಕ ವಿಗ್ರಹ ಆದರೂ ಪರವಾಗಿಲ್ಲ, ವಿಗ್ರಹ ಆದರೂ ಪರವಾಗಿಲ್ಲ, ಫೋಟೋ ಆದರೂ ಪರವಾಗಿಲ್ಲ, ಇಟ್ಕೊಂಡು ಒಂದು ಪ್ಲೇಟ್ನ ಇಟ್ಬಿಟ್ಟು ಆ ಪ್ಲೇಟ್ ಒಳಗಡೆ ಈ ರೀತಿ ಒಂದು ಬೌಲ್ನ ಇಟ್ಟು ಒಂದೇ 1 ಸ್ಪೂನಷ್ಟು ನೀವು ಸಕ್ಕರೆನ ಹಾಕ್ಕೊಳ್ಬೇಕು, ಸರಿನಾ. ಹಾಕ್ಬಿಟ್ಟು ಇಲ್ಲಿ ನೋಡಿ ಬಟ್ಲಡಿಕೆನ ತೊಗೊಂಡಿದ್ದೀನಿ. ಬಟ್ಲಡಿಕೆ ಮತ್ತು ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು, ಸರಿನಾ. ಸೊ ಒಂದೇ ಒಂದು ಬಟ್ಲಡಿಕೆನ ತೊಗೊಂಡಿದ್ದೀನಿ. ಯಾರೋ ಒಬ್ರು ಕಮೆಂಟ್ ಮಾಡಿದರು, ಮೇಡಮ್ ಇದು ಎಲ್ಲಿ ಸಿಗುತ್ತೆ ಬಟ್ಲಡಿಕೆ ಅಂತ. ಇದು ಪ್ರಾವಿಷನ್ ಸ್ಟೋರಲ್ಲೂ ಕೂಡ ಸಿಗುತ್ತೆ, ಚೆಕ್ ಮಾಡ್ಕೊಳ್ಳಿ. ಅಂದರೆ ಹೋಗ್ಬಿಟ್ಟು ಚೆಕ್ ಮಾಡಿಬಿಟ್ಟು ತೊಗೊಳ್ಳಿ. ಇಲ್ಲ ಅಂದರೆ ದೇವ್ರದ್ದು ಸಾಮಾನುಗಳೆಲ್ಲ ಸಿಗುತ್ತಲ್ಲ, ಅಲ್ಲೂ ಕೂಡ ಸಿಗುತ್ತೆ, ಕೇಳ್ಬಿಟ್ಟು ತೊಗೊಳ್ಳಿ. ಇಲ್ಲಿ ನೋಡಿ, ನಾನು ಒಂದೇ ಒಂದು ಬಟ್ಲಡಿಕೆನ ಅದ್ರ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ, ಸರಿನಾ. ಅದ್ರ ಜೊತೆಗೆ ಗಾಯ್ಸ್, ನಿಮ್ಮ ಮನೆಯಲ್ಲಿ ಹಣ ಅನ್ನೋದು ವೃದ್ಧಿ ಆಗಬೇಕು, ನಿಮಗೆ ಒಂದು ಧನ ಪ್ರಾಪ್ತಿ ಆಗಬೇಕು, ಧನಾಗಮನ ಆಗಬೇಕು, ನಾನಾ ಮೂಲೆಗಳಿಂದ ದುಡ್ಡು ಬಂದು ನಿಮಗೆ ನಿಮ್ಮ ಕಷ್ಟ ಅನ್ನೋದು ತೀರಬೇಕು, ಸಾಲ ಅನ್ನೋದು ತೀರಬೇಕು ಅಂತ ಅಂದರೆ ಹೆಚ್ಚಾಗಿ ಖರ್ಚಾಗ್ತಿದ್ರು ಕೂಡ, ಹಣ ಅನ್ನೋದು ಹೆಚ್ಚಾಗಿ ಪೋಲಾಗ್ತಿದ್ರು ಕೂಡ ಅದು ನಿಲ್ಲಬೇಕು ಅಂದರೂ ಕೂಡ ಮನೆಯಲ್ಲಿ
ನಿಮಗೆ ಧನ ಪ್ರಾಪ್ತಿ ಧನಾಗಮನ ಆಗಲಿಕ್ಕೆ ಈ ಲವಂಗ ಅನ್ನೋದು ತುಂಬಾ ಅದ್ಭುತವಾಗಿ ಕೆಲಸ ಮಾಡುತ್ತೆ, ಸರಿನಾ. ಅದ್ರ ಜೊತೆಗೆ ಲವಂಗ ಅನ್ನೋದು ಮತ್ತು ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು ಅಲ್ವಾ. ಸೊ ಅದಕ್ಕೆ ಹೇಳ್ತಾ ಇರೋದು 7 ಲವಂಗನ ನಾನಿಲ್ಲಿ ತೊಗೊಂಡಿದ್ದೀನಿ. 7 ಆಗಬೇಕು, ಸರಿನಾ. 7 ಲವಂಗನ ತೊಗೊಳ್ಳಿ. ಮೊಗ್ಗಿರೋದನ್ನ ನೋಡ್ಬಿಟ್ಟು ನೀವು ತೊಗೊಳ್ಬೇಕು, ಕ್ಲೀನಾಗಿ ಮೊಗ್ಗಿರೋದನ್ನ ನೋಡ್ಬಿಟ್ಟು ತೊಗೊಂಡು 7 ಲವಂಗನ ಇದ್ರ ಜೊತೆಗೆ ಹಾಕ್ತಾಯಿದ್ದೀನಿ. ಹಾಗೆಯೇ ಗಾಯ್ಸ್ ಇಲ್ಲಿ ನೋಡಿ 7 ಕಾಯಿನ್ಸ್ನ ನಾನು ತೊಗೊಂಡಿದ್ದೀನಿ. 1 ರೂಪಾಯಿ ಕಾಯಿನ್ನೇ ತೊಗೋಬೋದು ನೀವು, ಇಲ್ಲ 5 ರೂಪಾಯಿದ್ದು ಒಂದು ಕಾಯಿನ್ ತೊಗೊಂಡು 2 ರೂಪಾಯಿದು ಒಂದು ಕಾಯಿನ್ ತೊಗೋಬೋದು, ನಿಮ್ಮ ಇಷ್ಟ. ನಾನಿಲ್ಲಿ 1 ರೂಪಾಯಿದು 5 ಕಾಯಿನ್ನ ತೊಗೊಂಡು 2 ರೂಪೀಸ್ದು ಒಂದು ಕಾಯಿನ್ನ ತೊಗೊಂಡಿದ್ದೀನಿ. ಒಟ್ಟಿನಲ್ಲಿ ನಿಮಗೆ 7 ರೂಪಾಯಿ ಆಗಬೇಕು, ಸರಿನಾ. ನೋಡಿ 7 ಲವಂಗನ ತೊಗೊಂಡಿದ್ದೀನಿ, 7 ಕಾಯಿನ್ಸ್ನ ನಾನು ತೊಗೊಂಡಿದ್ದೀನಿ. ಈ ಕಾಯಿನ್ಸ್ನ ನೀವೇನು ಮಾಡಬೇಕು ಅಂದರೆ ಇದ್ರ ಜೊತೆಗೆ ಸೇರಿಸ್ಕೊಳ್ಬೇಕು. ನೋಡಿ ಗಾಯ್ಸ್, ಇಷ್ಟೇ, ಸರಿನಾ. ಇದನ್ನು ನೀವು ದೇವಿ ಫೋಟೋ ಮುಂದೆ ಇಟ್ಟುಬಿಟ್ಟು ಈ ರೀತಿ ಕಾಯಿನ್ಸ್ ಎಲ್ಲ ತೊಗೋತೀರಾ ಅಲ್ವಾ, ಕಾಯಿನ್ಸ್ನು ಕೂಡ ಇಟ್ಬಿಟ್ಟು ಇದ್ರೊಳಗಡೆ ಈ ಬೌಲ್ನ ಇಟ್ಕೊಂಡು ನೀವು ಸಂಕಲ್ಪನ ಮಾಡ್ಕೊಳ್ಬೇಕು. ಈ ರೀತಿ ಕ್ಲೋಸ್ನ ಮಾಡ್ಕೊಳ್ಳಿ, ಈ ಬೌಲ್ದು ಬಾಯಿನ ಈ ರೀತಿ ಕ್ಲೋಸ್ ಮಾಡಿಕೊಂಡು ನೀವು ಮತ್ತು ಮಹಾಲಕ್ಷ್ಮಿಗೆ ಸಂಕಲ್ಪನ ಮಾಡ್ಕೊಳ್ಬೇಕು. ನಮ್ಮ ಮನೆಯಲ್ಲಿ ನನಗೆ ದುಡ್ಡು ಅನ್ನೋದು ಪೋಲಾಗಿ ಆಗ್ತಿದೆ ತಾಯಿ, ನನಗೆ ಅದು ಆ ರೀತಿ ಪೋಲಾಗೋದು ಹಣ ಅನ್ನೋದು ಪೋಲಾಗೋದು ನಿಲ್ಲಬೇಕು. ಮನೆಯಲ್ಲಿ ನನಗೆ ಧನಾಗಮನ ಆಗಬೇಕು, ಧನಾಭಿವೃದ್ಧಿ ಆಗಬೇಕು, ನಾನಾ ಮೂಲೆಗಳಿಂದ ನನಗೆ ದುಡ್ಡು ಬರಬೇಕು. ಈ ರೀತಿ ನೀವು ಕೇಳ್ಕೊಳ್ಬೇಕು, ಸರಿನಾ. ಕೇಳ್ಕೊಳ್ಳಿ, ಈ ರೀತಿ ಕೇಳಿಕೊಂಡು ಗೈಸ್ ನೀವು ಅದಾದಮೇಲಿಂದ ನಿಮಗೇನು ಕಷ್ಟ ಇದೆ, ನಿಮಗೇನು ಪ್ರಾಬ್ಲಮ್ಸ್ ಇದೆ, ಯಾರೋ ಒಬ್ಬರಿಗೆ ನೀವು ದುಡ್ಡನ್ನ ಕೊಟ್ಟಿರ್ತೀರ, ಅವ್ರು ನಿಮಗೆ ದುಡ್ಡನ್ನ ಕೊಡ್ತಾ ಇರೋದಿಲ್ಲ. ಈ ರೀತಿ ನಾನು ಒಬ್ಬರಿಗೆ ದುಡ್ಡನ್ನ ಕೊಟ್ಟಿದ್ದೀನಿ ತಾಯಿ, ಆ ದುಡ್ಡನ್ನದು ಹೊರಗಡೆ ನನಗೆ ಸಿಗಬೇಕು ಅಂದರೆ ವಾಪಸ್ ನನಗೆ ಅವರು ಕೊಡೋ ಥರ ಕೊಡಬೇಕು ನನಗೆ ಅಂತ ಅದನ್ನು ಕೂಡ ಕೇಳ್ಕೊಳ್ಳಿ. ಆರೋಗ್ಯದ ಸಮಸ್ಯೆ ಏನಾದರೂ ಅನುಭವಿಸ್ತಾ ಇದ್ದರೆ ಅದನ್ನು ಕೂಡ ಕೇಳ್ಕೊಳ್ಳಿ. ನಿಮಗೇನು ಕಷ್ಟ ಇದೆ ನಿಮ್ಮ ಮನೆಯಲ್ಲಿ ಅದನ್ನು ಕೇಳಿಕೊಂಡು ಈ ಬೌಲ್ನ ಹಿಡ್ಕೊಂಡು ನೀವು ಸಂಕಲ್ಪನ ಮಾಡ್ಕೊಳ್ಬೇಕು. ಸಂಕಲ್ಪನ ಮಾಡಿಕೊಂಡು ನೀವು ಇದನ್ನು 21 ದಿನ ದೇವಿ ಫೋಟೋ ಮುಂದೆ ಇಡಬೇಕು, ಸರಿನಾ. ಮಾಮೂಲಿ ಡೈಲಿ ಪೂಜೆ ಮಾಡ್ತೀರಾ ಅಲ್ವಾ, ಪೂಜೆ ಮಾಡಬೇಕಾದ್ರೆ ಇದಕ್ಕೂ ಕೂಡ ಕರ್ಪೂರದ ಆರತಿ, ಗಂಧದ ಕಡಿ ಆರತಿನ ನೀವು ಇದಕ್ಕೂ ಕೂಡ ಬೆಳಗಬೇಕು, ಸರಿನಾ. ಬೆಳಗ್ಬಿಟ್ಟು 21 ದಿನ ಇದಕ್ಕೆ ಪೂಜೆನ ಮಾಡ್ಕೊಳ್ಳಿ. ನೋಡಿ, ನೀವು ಇವತ್ತು ಮೊದಲನೇ ದಿನ ಇಡ್ತೀರಾ ಅಲ್ವಾ, ಇಟ್ಟುಬಿಟ್ಟು 21 ದಿನದೊಳಗಡೆ ನಿಮ್ಮ ಕಷ್ಟ ಅನ್ನೋದು ನಿಜವಾಗ್ಲೂ ಕ್ಲಿಯರ್ ಆಗೇ ಆಗುತ್ತೆ. ನಿಮಗೆಂಥ ಸಮಸ್ಯೆ ಇದ್ದರೂ ಕೂಡ ಈ ಒಂದು ರೆಮಿಡಿ ಅದ್ಭುತವಾಗಿ ಕೆಲಸನ ಮಾಡುತ್ತೆ. ನಿಮ್ಮ ಕಷ್ಟ ಅನ್ನೋದು ನಿಜವಾಗ್ಲೂ ಕ್ಲಿಯರ್ ಆಗುತ್ತೆ ಗೈಸ್, ಓಕೆನಾ. ಅದಾದಮೇಲಿಂದ 22ನೇ ದಿನಕ್ಕೆ ನೀವೇನು ಮಾಡಬೇಕು ಅಂತ ಅಂದರೆ ಇದನ್ನು ತೆಗಿಬೇಕು, ಸರಿನಾ. ಅಕಸ್ಮಾತ್ ಇರುವೆಗಳೇನಾದರೂ ಈ ಸಕ್ಕರೆನ ಎತ್ಕೊಂಡು ಹೋಗಿದ್ರೆ ತೊಗೊಂಡೋಗ್ಲಿ, ಏನೂ ತೊಂದರೆ ಇಲ್ಲ, ಒಳ್ಳೆಯದಾಗುತ್ತೆ, ಸರಿನಾ. ಇರುವೆಗಳು ಎತ್ಕೊಂಡೋದ್ರೆ ಎತ್ಕೊಂಡೋಗ್ಲಿ, ಓಕೆನಾ. ಅದಾದಮೇಲಿಂದ ಗೈಸ್ ನೀವು 22ನೇ ದಿನಕ್ಕೆ ನೀವು ಕಾಯಿನನ್ನು ತೊಗೊಳ್ಳಿ, ಸರಿನಾ. ಇನ್ನು ಮಿಕ್ಕಿದೆಲ್ಲನೂ ಕಾಯಿನ್ನ ಎತ್ಕೊಬಿಡಿ. ಇನ್ನು ಮಿಕ್ಕಿದೆಲ್ಲನೂ ನೀವು ಯಾವುದಾದ್ರೂ ಒಂದು ಗಿಡದ ಬುಡಕ್ಕೆ ಹಾಕ್ಬಿಡಿ, ಯಾವುದಾದ್ರೂ ಗಿಡದ ಹತ್ರ ತೊಗೊಂಡೋಗ್ಬಿಟ್ಟು ಬುಡಕ್ಕೆ ಹಾಕ್ಬಿಡಿ, ಸರಿನಾ. ಹಾಕ್ಬಿಟ್ಟು ಈ ಕಾಯಿನ್ಸ್ನ ನೀವು ನಿಮ್ಮ ಪರ್ಸಲ್ಲಾಗಿರಬಹುದು, ಇಲ್ಲಾಂದರೆ ವಾರ್ಡ್ರೋಬಲ್ಲಿ ನೀವು ದುಡ್ಡನ್ನ ಎಲ್ಲಿ ಇಡ್ತೀರಾ ಆಯಿತಾ, ಅಲ್ಲಿ ಈ ಕಾಯಿನ್ಸ್ನ ನೀವು ತೊಗೊಂಡು ಇಡಬೇಕಾಗತ್ತೆ, ಸರಿನಾ. ಈ ರೀತಿ ಮಾಡಿ ಗಾಯ್ಸ್, ನಿಜವಾಗ್ಲೂ ನೋಡಿ, ಅದ್ಭುತವಾಗಿ ಈ ಒಂದು ರೆಮಿಡಿ ಅನ್ನೋದು ನಿಜವಾಗ್ಲೂ ವರ್ಕೌಟ್ ಆಗುತ್ತೆ. ಆದರೆ ನಾನು ಹೇಳೋದೊಂದೇ, ಮೇಯ್ನಾಗಿ ಒಂದು ನಂಬಿಕೆ ಇಟ್ಟು ಮಾಡ್ಕೊಳ್ಳಿ, ಅಷ್ಟೇ ನಾನು ಹೇಳೋದು, ಓಕೆನಾ. ಇದೇ ರೀತಿ ಹಲವಾರು ವೀಡಿಯೋಸ್ನ ಮಾಡಿ ಹಾಕ್ತಾ ಇರ್ತೀನಿ, ಆಲ್ರೆಡಿ ಹಾಕಿದ್ದೀನಿ, ಎಲ್ಲನೂ ನಾನು ಡಿಸ್ಕ್ರಿಪ್ಷನ್ ಲಿಂಕನ್ನು ಹಾಕಿರ್ತೀನಿ, ಒಮ್ಮೆ ಚೆಕ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಹಾಗೆಯೇ ನಿಮ್ಗೇನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಅಕಸ್ಮಾತ್ ನಿಮಗೆ ಕಮೆಂಟ್ಸಲ್ಲಿ ಕೇಳೋಕ್ಕಾಗಲ್ಲ ಅಂತ ಅನ್ನೋರು ನಾನು ಇನ್ಸ್ಟಾಗ್ರಾಮ್ ID ಕೂಡ ಕೊಟ್ಟಿದ್ದೀನಿ, ಅದರಲ್ಲಿ ನನಗೆ ಡೈರೆಕ್ಟಾಗಿ DM ಮಾಡಿ ನಾನು ಅದರಲ್ಲಿ ನಿಮಗೆ ಆನ್ಸರ್ನ ಮಾಡ್ತೀನಿ, ಓಕೆನಾ. ಓಕೆ ಗಾಯ್ಸ್, ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ಅಂತ ಅನಿಸಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಇನ್ನೊಬ್ರ ಕಷ್ಟಕ್ಕೆ ನೆರವಾಗಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟು ಹೊಸ ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು, ಟೇಕ್ ಕೇರ್.